ಭಾರತದಲ್ಲಿ ಮತದಾನದ ಪ್ರಮಾಣವನ್ನು ಹೆಚ್ಚು ಮಾಡುವುದಕ್ಕೆ 182 ಕೋಟಿ ರೂಪಾಯಿ. ಭಾರತದಲ್ಲಿ ಮತದಾನದ ಪ್ರಮಾಣ ಜಾಸ್ತಿ ಮಾಡೋದಕ್ಕೆ. ಬಾಂಗ್ಲಾದೇಶದಲ್ಲಿ 260 ಕೋಟಿಯನ್ನು ಕೊಟ್ಟಿದ್ದಾರೆ. ಇಂಡಿಯನ್ ರುಪೀಸಲ್ಲಿ 260 ಕೋಟಿ. ಬಾಂಗ್ಲಾದೇಶಕ್ಕೆ ಯಾಕೆ ಕೊಟ್ಟರು? ರಾಜಕೀಯ ಸ್ಥಿತಿ ಬದಲಾವಣೆ ಮಾಡೋದಕ್ಕೆ. ನೋಡಿ, ಒಂದಕ್ಕೊಂದು ಅದೇನು ಕೋಇನ್ಸಿಡೆನ್ಸ್ ಅಂತೀರಾ? ಅಮೇರಿಕದಿಂದ ಒಂದು ಫಂಡ್ ಹೋಗುತ್ತೆ, ಆ ನಂತರ ಬಾಂಗ್ಲಾದೇಶದಲ್ಲಿ ರಾಜಕೀಯ ವಿಪ್ಲವ ಶುರುವಾಗುತ್ತೆ. ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂದರೆ ನಡು ರಸ್ತೆಯಲ್ಲಿ ಕಗ್ಗೊಲೆಗಳಾಗ್ತವೆ. ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ವಿರುದ್ಧ ದಂಗೆಯಾಗುತ್ತೆ. ಶೇಖ್ ಹಸೀನಾ ಉಟ್ಟ ಬಟ್ಟೆ ಮೇಲೆ ದೇಶ ಬಿಟ್ಟು ಭಾರತಕ್ಕೆ ಬರೋ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ರಾಜಕೀಯ ವಿಪ್ಲವನೇ ಆಗ್ಬಿಡ್ತಲ್ಲಿ. ಅದಕ್ಕೂ ಅಮೆರಿಕದಿಂದ ಬಂದಿದ್ದ ದುಡ್ಡಿಗೂ ಸಂಬಂಧ ಇತ್ತಾ? ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಅದು ಬಿಡಿ, ಬಾಂಗ್ಲಾದೇಶದ ಅವ್ರದವ್ರು ನೋಡ್ಕೊತಾರೆ. ಭಾರತದ ಕಥೆ ಏನು? 182 ಕೋಟಿ ರೂಪಾಯಿ ಭಾರತಕ್ಕೆ ಕೊಡಲಾಗ್ತಿತ್ತು, ಇನ್ನು ಮುಂದೆ ನಾವು ಕೊಡೋದಿಲ್ಲ ಅಂತ ಎಲಾನ್ ಮಸ್ಕ್ ಹೇಳಿದ್ರು. ಆವಾಗಲೇ ಗೊತ್ತಾಗಿದ್ದು ನಮಗೆ, ಅಲ್ಲೆಲ್ಲೆಲ್ಲೆ ಕೊಟ್ಟಿದ್ದೀರಾ ಮುಂಚೆ ಅಂತ. ಯಾರಿಗೆ ಕೊಟ್ಟರು? ಯಾರಿಗೋಯ್ತು ದುಡ್ಡು? 182 ಕೋಟಿ ರೂಪಾಯಿ ಫಲಾನುಭವಿಗಳು ಭಾರತದಲ್ಲಿ ಯಾರು? ಆ ಪ್ರಶ್ನೆಗೆ ನಂಬಲರ್ಹ ಉತ್ತರ ಇನ್ನೂ ಇಲ್ಲ. ಒಂದೆರಡು ಪತ್ರಿಕೆಗಳಲ್ಲಿ, ಒಂದಷ್ಟು NGOಗಳಲ್ಲಿ ಇಷ್ಟು ಬರ್ತಾ ಇದ್ದಾವೆ, ಇವ್ರು ಇಂತಿಷ್ಟು ತಗೊಂಡಿದ್ದಾರೆ ಅಂತ. ಆ ವಿಷಯಕ್ಕೆ ನಾನು ಹೋಗೋದಿಲ್ಲ, ಅದನ್ನು ಪ್ರಶ್ನಾರ್ಥಕವಾಗೇ ಇಡೋಣ. ಯಾರು ತಗೊಂಡ್ರು ಭಾರತದಲ್ಲಿ 182 ಕೋಟಿ ರೂಪಾಯಿ? ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಅಮೆರಿಕ ಪ್ರವಾಸಕ್ಕೆ ಹೋದಾಗ ಪತ್ರಕರ್ತರಿಂದ ಈ ಪ್ರಶ್ನೆ ಬಂತು. ಡೊನಾಲ್ಡ್ ಟ್ರಂಪ್ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ಬಿಟ್ರು. ಸರ್ಕಾರ ಬದಲಿಸೋದಕ್ಕೇನೋ ಖರ್ಚಾದಂಗಿದೆ ಅದು ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.